ಆಡೋರು ಮಮ್ಮಿನೇ ತೆಗೆದ್ಬಿಟ್ಟು ಕಳಿಸ್ಕೊಡ್ತೈತ್ ನೋಡಿ. ವಿಜಯ ಅಭಯ ಆಯು ದೇವಾಯ ಜ್ಞಾನಶ. ನೋಡಲ್ಲ ನಂಗೆ ಕಹಿನೇ ಜಾಸ್ತಿ ಕೊಟ್ಟಿದ್ಯಾ ನೀನು. ಎಂತ ತಾಯಿ ನೀನು. ಮಕ್ಳಿಗೊಂಥರ ನಾಯಿಗೊಂಥರ ಇಂಥ ತಾಯಿ ಜಗತ್ತಲ್ಲಿ ಸಿಹಿ ಆಗಿರ್ತೀಯ. ಹಲೋ ಗಾಯ್ಸ್, ಇದು ಥರ್ಸ್ಡೇ ವಿಡಿಯೋ. ಅಂದರೆ ಹಬ್ಬಕ್ಕೆ ಒಂದೆರಡು ದಿನ ಮುಂಚೆ ಆಗಿರುತ್ತೆ. ನಾನು ಮಾರ್ಕೆಟ್ಗೆ ಹೋಗಿದ್ದೆ, ಒಂದಷ್ಟು ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು ಹಬ್ಬದ ಪರ್ಪಸ್ಸು. ಹಾಗೆ ಇನ್ನೊಂದು ರೀಸನ್ಗೋಸ್ಕರ ಇದೆಲ್ಲ ಶಾಪಿಂಗ್ ಮಾಡ್ತಾಯಿದ್ದೀನಿ. ಏನು ರೀಸನ್ನು, ಯಾಕಿರ್ಬೋದು ಅಂತ ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಪರ್ಚೇಸ್ ಮಾಡಿರೋದು ಇಷ್ಟೆಲ್ಲ ಅಂತ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆನ್ ದಿ ವೇ ಬರ್ತಾ ಸರಸ್ವತಿಪುರಮಲ್ಲಿರೋ ಮೈಸೂರು ಬೇಕಿಂಗ್ ಒಂದು ಕೆಫೆ ಕೈಂಡ್ ಆಫ್ ಬೇಕರಿಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ಹೋಗಿ ಕೇಕ್, ಮಿಲ್ಕ್ ಶೇಕು, ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ಅಮ್ಮ ಹೋಳಿಗೆ ಮನೆಗೆ ಕರ್ಕೊಂಡೋಗು, ಹೋಳಿಗೆ ಮತ್ತು ತಿಂಡಿ ಎಲ್ಲ ತೊಗೊಳ್ಬೇಕು ಅಂತಂದರು. ಸೊ ಇಲ್ಲಿಗೆ ಬಂದು ಹೋಳಿಗೆ ಪ್ಯಾಕ್ ಮಾಡೋದಕ್ಕೆ ಹೇಳ್ಬಿಟ್ಟು ಇಲ್ಲೆಲ್ಲ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಕಜ್ಜಾಯ ಒಂದಷ್ಟು ತಿಂಡಿಗಳು ಬೇಕು, ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋದ್ವಿ. ಅಷ್ಟರಲ್ಲಿ ಫ್ರೆಂಚ್ ಫ್ರೈಸ್ ತಿಂದ್ಕೊಂಡು ಕಾರಲ್ಲಿ ಹಾಗೆ ಸಿಟಿಗೆ ಹೋಗಿದ್ವಿ. ಒಂದು ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಮಾಡಬೇಕಾಗಿತ್ತು. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿ ವೆರೈಟೀಸ್ ಆಫ್ ಊಟ ರೆಡಿ ಇದೆ. ಏನೇನು ಗೊತ್ತಾ, ಆಲೂ ಪರೋಟ ಜೊತೆಗೆ ಈರುಳ್ಳಿ ಬೋಂಡ ಇದೆ, ಹಾಗೆ ಗಸಗಸೆ ಪಾಯಸ, ಪರೋಟ ಜೊತೆಗೆ ಟೊಮ್ಯಾಟೊ ಗೊಜ್ಜು, ಅನ್ನ, ಹಾಗೆ ಕಾಯಿ ಹೋಳಿಗೆ ತಂದಿದ್ದೀವಿ. ಇಷ್ಟು ವೆರೈಟೀಸ್ ಆಫ್ ಊಟದ ಜೊತೆಗೆ ನೀವು ನೋಡ್ತಿರ್ಬೋದು ಅರಿಶಿನ ಕುಂಕುಮ, ತಾಂಬೂಲ, ಮಡ್ಲಕ್ಕಿಗೆ ಏನು ತುಂಬಿಸ್ಬೇಕು, ಹಾಗೆ 5 ಥರದ ಕಾಳು ಮತ್ತು ಸ್ವೀಟ್ಸು, ತಿಂಡಿಗಳು ಎಲ್ಲ ಇದೆ. ಇದು ಏನಕ್ಕೆ ಅಂತಂದರೆ ನಮ್ಮ ಅಕ್ಕ ಬಾವ ಮದುವೆ ಆಗಿ ಮೊದಲನೇ ವರ್ಷದ ಹಬ್ಬ ಇದು. ವರ್ಷದ ಮೊದಲನೇ ಹಬ್ಬ, ಹಾಗೆ ಅವರು ದಂಪತಿಗಳಾಗಿ ಫಸ್ಟ್ ಹಬ್ಬ ಆಚರಣೆ ಮಾಡ್ಕೊಳ್ತಿದ್ದಾರೆ. ನಮ್ಮ ಕಡೆ ಏನಂತಂದರೆ ಯುಗಾದಿಗೆ, ಅವ್ರು ಯಾವಾಗಾದರೂ ಮದುವೆ ಆಗಲಿ ಫಸ್ಟ್ ಯುಗಾದಿ ಫೆಸ್ಟಿವಲ್ಗೆ ಮಗಳಿಗೂ ಅಳಿಯಂಗೂ ಇಬ್ರಿಗೂ ಹೊಸ ಬಟ್ಟೆ ತೆಗೆದು ಮಗಳಿಗೆ ಮಡ್ಲು ತುಂಬಿಸಿ ಕಳಿಸ್ಬೇಕು ಅನ್ನೋ ಒಂದು ಸಂಪ್ರದಾಯ ಇದೆ. ನಮ್ಮ ಹಿರಿಯರು ಹೇಳಿಕೊಟ್ರು, ಸೊ ನಾವು ಅದನ್ನು ಫಾಲೋ ಮಾಡಿದ್ದೀವಿ. ಇಲ್ಲಿ ನಮ್ಮ ಅಕ್ಕ ಬಾವ ಅವ್ರ ಅತ್ತೆ ಮನೆಗೆ ನಮ್ಮ ಅಕ್ಕ ಅವ್ರ ಅತ್ತೆ ಮನೆಗೆ ಹೋಗ್ತಿದ್ದಾಳೆ ಹಬ್ಬದ ದಿನ, ಸೊ ಇರಲ್ಲ. ಸೊ ಹಾಗಾಗಿ ನಾವು ಒಂದು 2 ಡೇಸ್ ಮುಂಚೆನೇ ಕರೆಸಿ ಮಡ್ಲು ತುಂಬಿಸಿ ಕಳಿಸ್ತಾ ಇದ್ದೀವಿ. ನೀಟಾಗಿ ಇಲ್ಲ ಇದು ಕಾಯಿ ಮೈಲೋ ಬಾ ಈ ಕಡೆ, ತಗೋ ತಗೋ ತಗೋ, ಬಾ ಇಲ್ಲಿ ತಗೊಳು. ಪಪ್ಪ ಬಂತು ಎತ್ಕೋ, ಖರ್ಜೂರ ಎತ್ಕೊ ಮೈಲು. ನೀಟಾಗಿ ಚೆಲ್ಕೋಬೇಡ, ಹಿಂಗೆ ಎತ್ಕೊ ಹೋಗೋಣ ಮನೆಗೆ. ಹೋಗತ್ತಾನೆ ಬಟ್ಟೆ ತೆಗೆದ್ಬಿಡು, ಹಂಗೆ ತಗೊಂಡೋಗು. ಅದು ಕಟ್ಕ, ಅದು ಹಂಗೆ ಯಾವಾಗ ಬಂದ್ರು ಬೆಲ್ಲದ ಹಚ್ಚಿಸ್ಕೊ ಹೋಗ್ತಾ ಇರೋ. ಹೌದಾ, ಕೈಯಿಂದ ಹಸರು ಬಾಳೆ ಬೆಲ್ಲದ ಹಚ್ಚು. ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತದೆ ಬಿಸ್ನೆಸ್. ಕೊಡಮ್ಮ, ಅದು ಕೊಡಮ್ಮ. ಯಾವುದು ಅಸಲ್ದೆ ಇಟ್ಕೊಂಡು ಬಾಕ್ಸ್ ನಾವು ಮುಂಚೆನೇ ತಗೋಬಾರ್ದಿತ್ತು. ಏನಿದು? ಕಾಳುಗಳು, ಇದು ತಿಂಡಿಗಳು. ನಿಂಗೆ ಬೆಳ್ಳಿ ಚಿನ್ನ ಏನಿಲ್ಲ, ಅಲ್ಲಿ ಕಾಳು ತಿಂಡಿ ಏನಿಲ್ಲ ಇಲ್ಲಿ. ಏನಿಲ್ಲಪ್ಪ ಅದು ಕಾಳು. ಏನಿಲ್ಲ ಹುಷಾರ, ಎತ್ಕೋ ಕಾರ್ ಇಟ್ಕೊಡವ. ಕಾಡೋರು ಮಮ್ಮಿನೇ ತೆಗೆದ್ಬಿಟ್ಟು ಕಳಿಸ್ಕೊಡ್ತೈತ್ ನೋಡಿ ನಿನಗೆ. ಇಂಥ ಅಮ್ಮ ಎಲ್ಲಿ ಸಿಗ್ತಾರೆ ನಿನಗೆ? ಅಳ್ತಿದ್ಯಮ್ಮ? ಇಲ್ಲಿ ರಾಜ, ಕೊತ್ತಂಬರಿ ಬೀಜ.
ಅವಳು ಏನು ಮರಿಯಲ್ಲ ಬಿಡು ಮಲ್ತ್ರೆ ಬರ್ತಾಳೆ ಮತ್ತೆ ಏ ಬೇಡ ರಶ್ಮಿ ಕೊಟ್ಬಿಡ ಹೋದ್ರ ಮೇಲೆ ಬಡ್ಕತಾನೆ ಯಾಕೆ ಇಷ್ಟೊಂದು ಬಾಯ್ ಬಾಯ್ ಇದು ಸ್ಯಾಟರ್ಡೇ ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ನೀವು ನನ್ನ ರೀಲ್ಸ್ ಅಥವಾ ಶಾರ್ಟ್ಸ್ಗಳನ್ನ ನೋಡ್ತಿದ್ರೆ ಅಬ್ಸರ್ವ್ ಮಾಡಿದರೆ ಗೊತ್ತಿರುತ್ತೆ. ನಾನು 21 ಡೇಸ್ ಹನುಮಾನ್ ಚಾಲೀಸ್ ಸಂಕಲ್ಪ ಮಾಡ್ತಿದ್ದೆ. ಅದು ಫ್ರೈಡೇ ಕಂಪ್ಲೀಟ್ ಆಯಿತು. ಸೊ ಸ್ಯಾಟರ್ಡೇ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೆ. ಅಭಿಷೇಕ ಹಾಗೆ ಪ್ರಸಾದ ಎಲ್ಲ ಮಾಡಿಸಿದ್ವಿ. ಸೊ ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಂ ಸಹ ಕುಟುಂಬಾನಾಂ ಸಕಲ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಮಹಾಫಲ ಮಹಾಪ್ರಸಾದ ಸಿದ್ಧಿರಸ್ತು ಕುಲದೇವತಾ ಇಷ್ಟದೇವತಾ ಪ್ರಾರ್ಥನಾ ಮುಖೇನ ಆಂಜನೇಯ ಸ್ವಾಮಿ ಮಹಾಪ್ರಸಾದ ಸಿದ್ಧಿರಸ್ತು ಮನಸ್ಸಲ್ಲಿ ಏನಿದೆ ಪ್ರಾರ್ಥನೆ ಮಾಡಿ ಅಲ್ಲಿ ಅಥ ಶ್ರೀ ಮಹಾಗಣಪತಿ ದೇವತಾ ಕುಲದೇವತಾ ಪ್ರಸಾದ ಅಥ ಶ್ರೀ ಆಂಜನೇಯ ದೇವತಾನುಗ್ರಹಂ ಪ್ರದಾತಂ ಸಿದ್ಧಿರಸ್ತು ಅಥ ಗಣಪತಿಗೆ ಇದು ಸುಬ್ರಹ್ಮಣ್ಯ ಆಂಜನೇಯ ಅಥ ಶ್ರೀರಾಮಾಂಜನೇಯಂ ಚ ದೇವತಾಭ್ಯೋ ನಮಃ ಓಂ ಆಪ್ಯಾಯಸು ಸಮೇತತೆ ವಿಶ್ವರ ಸೋಮಂ ವೃಷ್ಟಿಯಂ ಭವಾವಾಚಸ್ಯ ಸಂಗತೆ ಕ್ಷೀರಸ್ನಾಪಯತ್ವಾ ಸರ್ವದೇವತಾಂ ಚ ಪ್ರಸಾದಂ ಸಿದ್ಧ್ಯರ್ಥಂ ಚ ಮಸದಕ್ಷೇದ್ವಾರಂ ಚ ಶ್ರೀಪರಮೇಶ್ವರಾಣಿಂ ಚ ಪ್ರಿಯತಾರದನೋಷಂ ಸಂಬದ್ಧ ಪದ್ಮಾಸನಸ್ತಂಭೀತ ಕರೋ ಸೀತಾಪತಿಪಾತುರದಯಂ ಜಾಮದಗ್ನಜತ್ಮದ್ಯಂ ಪಾತುಕರಬ್ಬಂ ತೇನಾಭಿಂ ಜಾಂಬುವರಾಶ್ರಯಂ ಸುಗ್ರೀವೇಶಕರಿಪಾತಂ ಶಕ್ತಿನೇನುಮತ್ರಭ ಓರಗೋತ್ತಮಾಪಾತಂ ರಕ್ಷಕುಲವಿನಾಶಕರತಾ ಜಾನೂನಂ ಸೇತುಕರತಾಪಾತಂ ಚಂದಿರು ವಜಸಾಘೃಣಾಂ ಚಂದ್ರಂ ಚಂದ್ರಂ ಕೂಜಿಂ ತಂ ರಾಮ ರಾಮ ಚಂದ್ರಮರಾಕ್ಷರಂ ಆರುವ್ಯಕವಿತಾ ಶಾಖಂ योगन्धोत्तम आग्रेय सर्वदेवानवास्ते सुप्रजा समाशास्ते उत्तरां देवाय ज्ञानशास्ते रुद्रस् अश्वत्थ ನೋಡಿದ್ರಲ್ಲ ಗೈಸ್ ಪೂಜೆ ಎಷ್ಟು ಚೆನ್ನಾಗಾಯಿತು ಅಂತ. ಈ ಟೆಂಪಲ್ಲು ಅನ್ನಪೂರ್ಣೇಶ್ವರಿ ಟೆಂಪಲ್ ನಮ್ಮ ಏರಿಯಾನಲ್ಲೇ ಇರೋದು. ಈ ಟೆಂಪಲ್ ಬಗ್ಗೆನೂ ಒಂದು ಬ್ಲಾಗ್ ಮಾಡಿದ್ದೀನಿ, ಎಡಿಟಿಂಗಲ್ಲಿದೆ. ಸ್ವಲ್ಪ ಇನ್ಫಾರ್ಮೇಷನ್ಗಾಗಿ ವೆಯ್ಟ್ ಮಾಡ್ತಿದ್ದೀನಿ. ಅಪ್ಕಮಿಂಗ್ ಡೇಸ್ನಲ್ಲಿ ವಿಡಿಯೋ ಬರುತ್ತೆ, ಚೆಕ್ ಮಾಡಿ ಅಂತ ಹೇಳ್ತಾ ಈಗ ನೋಡ್ತಿರೋ ಕ್ಲಿಪ್ಪಿಂಗ್ಸ್ ಬಂದು ಯುಗಾದಿ ಹಬ್ಬದ ದಿನದ್ದು. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಈಚೆ ಎಲ್ಲ ತೊಳೆದು ಸ್ನಾನ ಮಾಡಿ ಹಬ್ಬಕ್ಕೆ ರೆಡಿ ಆಗ್ತಾಯಿದ್ದೀವಿ ಎಲ್ಲರೂ. ಯುಗಾದಿ ಹಬ್ಬ ಅಂದ್ರೆ ಬೇವು ಬೆಲ್ಲ. ಸೊ ಬೇವಿಲ್ಲ ಅಂತಂದರೆ ಬೆಲ್ಲ ಸವಿಯೋಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಬೇವಿನ ಸೊಪ್ಪು ಕಿತ್ಕೊಂಡು ಬರ್ತಿದ್ದಾರೆ ನಮ್ಮಪ್ಪ. ಪ್ರತಿ ವರ್ಷದ ರೀತಿ ಈ ವರ್ಷವೂ ನಾವು ತಂಬಿಟಾರತಿ ತೊಗೊಂಡು ಹೋಗ್ತಾ ಇದ್ದೀವಿ. ನೀವು ಲಾಸ್ಟ್ ಇಯರ್ ನನ್ನ ಮಿನಿ ಬ್ಲಾಗ್ ಎಲ್ಲ ನೋಡಿದರೆ ಇನ್ಸ್ಟಾಗ್ರಾಮಲ್ಲಿ ಗೊತ್ತಿರುತ್ತೆ. ಇನ್ ಕೇಸ್ ನೋಡಲಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಫಾಲೋ ಮಾಡಿ. ಇವಾಗ ನಾವು ಕೋಟೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಮನೇಲಿ ಪೂಜೆ ಮುಗಿಸ್ಬಿಟ್ಟು ಹೊರಡೋಣ ಅಂತ ಪೂಜೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಸ್ಲಿಪ್ಪರ್ ಏನಕ್ಕೆ ಬರೀ ಕಲರ್ ನಡೀರಿ. ಇಲ್ಲೊಬ್ಬ ಅವನೇ ಸಾಕು ಬಿಡ ಮೈಸೂರಿನ ಜನತೆ ಎಲ್ರಿಗೂ ಈ ದೇವಸ್ಥಾನ ಪರಿಚಯ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಅರಮನೆ ಬ್ಯಾಕ್ ಸೈಡಲ್ಲೇ ಇರೋ ಕೋಟೆ ಮಾರಮ್ಮ ಟೆಂಪಲ್ಲು. ಈಗ ಒಂದೊಂದು ಏರಿಯಾದಲ್ಲಿ ಮಾರಮ್ಮ ಹಬ್ಬ ಮಾಡ್ತಾರಲ್ಲ, ಹೇಗೆ ಅವರಿಗೆ ಮುಖ್ಯನೋ ಹಾಗೆ ಎಂಟೈರ್ ಮೈಸೂರಿಗೆ ಇದು ಮಾರಮ್ಮ, ಕೋಟೆ ಮಾರಮ್ಮ ಗ್ರಾಮ ದೇವತೆ ಥರ.
ಎಂದಿನಂತೆ ನಾವು ಪ್ರತಿ ವರ್ಷದ ಥರ ಈಗ ತಂಬಿಟ್ಟು ಆರತಿ ತೊಗೊಂಡು ಬಂದಿದ್ದೀವಿ. ಪ್ರತಿ ವರ್ಷ ಮಧ್ಯಾಹ್ನ ಟೈಮ್ ಬರ್ತಾ ಇದ್ವಿ, ಅವಾಗ ತುಂಬಾ ಕ್ರೌಡ್ ಇರ್ತಿತ್ತು. ಆಮೇಲೆ ಸ್ವಲ್ಪ ಮೇಂಟೆನೆನ್ಸ್ ಇಲ್ಲದೆ ಇರೋ ಕಾರಣ ಜಗಳಗಳು ಆಗ್ತಿತ್ತು. ಸೊ ಹಾಗಾಗಿ ಪೀಸ್ಫುಲ್ಲಾಗಿ ಹೋಗಬೇಕು ಟೆಂಪಲಿಗೆ ಅಂತೇಳಿ ನಾವು ಬೆಳಗ್ಗೆ ಬೇಗನೆ ಬಂದ್ವಿ. ಆದರೂ ಸ್ವಲ್ಪ ರಶ್ ಇತ್ತು. ಇಲ್ಲಿ ಪೂಜಾರಿ ಇರೋದಿಲ್ಲ ಪೂಜೆ ಮಾಡೋದಕ್ಕೆ, ನಾವೇ ಅಮ್ಮನಿಗೆ ಪೂಜೆ ಮಾಡಬೇಕು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ, ಜನ ಜಾಸ್ತಿನೇ ಇರ್ತಾರೆ ಈ ಟೆಂಪಲಲ್ಲಿ. ಅದರಲ್ಲೂ ಈ ಸಮ್ಮರ್ ಸೀಸನಲ್ಲಿ ಜಾಸ್ತಿ ಅಮ್ಮನಿಗೆ ಪೂಜೆ ಮಾಡೋರು ತುಂಬ ಜನ ಈ ಟೈಮಲ್ಲೇ ಮಾಡೋದು. ಸೊ ಹಾಗಾಗಿ ತುಂಬಾ ಕ್ರೌಡ್ ಇದೆ. ಇಲ್ಲಿ ಮಕ್ಕಳಿಗೆ ಅಮ್ಮ ಏನಾದರೂ ಆಗುತ್ತಲ್ಲ, ಸೊ ಆ ಥರ ಏನಾದರೂ ಆದರೆ ಇಲ್ಲಿ ಬಂದು ತಂಪೆರೆದ್ರೆ ಎಲ್ಲ ವಾಸಿ ಆಗುತ್ತೆ. ಹಾಗೆ ಮಕ್ಕಳು ಆರೋಗ್ಯವಾಗಿರಬೇಕು, ಏನೂ ಆರೋಗ್ಯ ಸಮಸ್ಯೆ ಆಗಬಾರ್ದು ಅಂತಂದರೆ ಸುಮಾರು ಜನ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅದೊಂದು ನಂಬಿಕೆ ಇದೆ, ತಾಯಿ ಪವಾಡನೇ ಇದೆ ಈ ಸನ್ನಿಧಿನಲ್ಲಿ. ನೋಡಿ ಆ ಕಡೆ ಇಲ್ಲೇನು ಉಪ್ಪು ಹಾಕೋರು ಎಲ್ರಿಗೂ ಬಡಿ ಅದೇನಿ ಕಲರ್ಸ್ದೆ ದೇವಸ್ಥಾನನೇ ಬದಲ ಅಕ್ಕ ಬಲೂನ್ ತತ್ತೋಳೆ. ಯಾರಿಗವ ಬಲೂನು? ಏನು ಎಳೆ ಮಗನ ನೀನು? ಮೈಲೋ ಕೊಟ್ಟರು 1 ನಿಮಿಷ ಸಾಕು. ಪೂಜೆ ಮುಗಿಸೋಷ್ಟೊತ್ತಿಗೆ ಲೇಟ್ ಆಯಿತು. ಸೊ ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ತಿನ್ನೋದು ಕಷ್ಟ ಆಗುತ್ತೆ, ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಆನ್ ದಿ ವೇ ಬರ್ತಾ ತಿಂಡಿ ಕಟ್ಸ್ಕೊಂಡು ಬಂದ್ವಿ. ಮಮ್ಮಿ ಬಂದಿಲ್ಲ ಮೈಲೋ. ಮಮ್ಮಿ ಬಂದಿಲ್ಲ. ಇಲ್ಲ ಮಮ್ಮಿ ಇಲ್ಲ ಇಲ್ಲ ಮಮ್ಮಿ ಇಲ್ಲ ಮಮ್ಮಿ ಇಲ್ಲ. ಅವಾಗ ನೋಡಿ ಅಂತಿರ್ತಾನೆ ಹಾಕೊಳ್ಸ್ಕೊಂಡು. ಎಷ್ಟು ನಿದ್ದೆ ಮಾಡ್ತಾನೋ. ಕೊಡಮ್ಮ. ನನಗೆ ಕಹಿ ಕಡಿಮೆ ಇರಲಿ, ಸಿಹಿ ಜಾಸ್ತಿ ಇರಲಿ ಅಂತ ಕೊಡು. 2 ಸಮವಾಗಿ ತಿನ್ಬೇಕು ಅಲ್ವಮ್ಮ? ನಂಗೆ ಬೇಡ ಕಹಿ. ಐ ವಾಂಟ್ ಓನ್ಲಿ ಸಿಹಿ. ಅದೇ ಆಗಲ್ಲ. ಐ ವಾಂಟ್ ಓನ್ಲಿ ಸಿಹಿ. ಐ ನೀಡ್ ಸಿಹಿ, ನಾಟ್ ಕಹಿ. ನೋಡಲ್ಲ, ನಂಗೆ ಕಹಿನೇ ಜಾಸ್ತಿ ಕೊಟ್ಟಿದ್ಯಾ ನೀನು. ಎಂಥ ತಾಯಿ ನೀನು, ಕಹಿ ಜಾಸ್ತಿ ಕೊಡ್ತೀಯಲ್ಲ. ಬೇವನೆಲ್ಲ ಕೊಡು. ಒಂದು ಬೇವಿನೆಲೆ ತಿನ್ಬೇಕು, ಒಳ್ಳೇದು. ಇವನ್ಗಂತೆ ಕೊಡು. ನೋಡಲಿ ಕೊಡಮ್ಮ ಇವನಿಗೆ. ಎಷ್ಟು ಕೊಟ್ಟಿ ಮಾ ಕೊಡಮ್ಮ ಇವನಿಗೆ. ಕೇಳ್ತಾನೆ ಅಮ್ಮ, ಕೇಳ್ತಾನೆ. ಕೊಡ್ಲಾ? ತಗೋ ಮೈಲು, ನೀನು ಸಿಹಿಯಾಗಿರು ಮೈಲು. ಬೇವು ಕೊಡೋ. ಮಕ್ಳಿಗೊಂಥರ ನಾಯಿಗೊಂಥರ ಇಂಥ ತಾಯಿ ಜಗತ್ತಲ್ಲಿ ವರ್ಷವೆಲ್ಲ ಸಿಹಿಯಾಗಿರ್ತೀಯ. ಗೊತ್ತಾಯ್ತಾ? ತಗೋ ಇಲ್ಲಿ ತಗೋ. ಮೈಲೋ ನೀನು ಅದು ತಿನ್ಬೇಡ, ಬೇವನ್ ಕಡ್ಡಿ ತಗೋ ತಗೋ ನೀನು ಕಡ್ಡಿ. ಮೈಲೋ ನಿಂಗೆ ಗಾಯ ಆಗ್ಬಿಟ್ಟಿದೆ ಅಲ್ಲ ಮೈಲೋ, ಹೆಂಗ್ ಮಾಡ್ಕೊಂಡೆ ಮೈಲೋ? ಗಾಯ ಆಗಿದೆ, ಕಬ್ಬು ಆಗಿದೆ ಮೈಲೋಗೆ. ಇಲ್ಲಿ ನೋಡಿಲಿ, ಪೋಸ್ ಕೊಡು, ಪೋಸ್ ಕೊಡು, ಪೋಸ್ ಕೊಡು. ಮೈಲೋ ನಿಂಗೆ ಇಲ್ಲಿ ಸ್ಟಿಕ್ ಐತೆ, ಬಾ. ನೋಡಿದ್ರಲ್ಲ, ಇದಿಷ್ಟು ಫೆಸ್ಟಿವಲ್ ಬ್ಲಾಗ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ, ಪ್ಲೀಸ್ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರೋ ಪೇಜ್ನ ಫಾಲೋ ಮಾಡಿ. ಹಾಗೆ ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡಿ.